ನೋಡಲಿಕ್ಕೆ ನಾನು ಬಯಸ್ತೇನೆ. ತುಂಬ ಅರ್ಥಪೂರ್ವಕವಾಗಿ ಇವತ್ತು ಜಯಂತ್ಯೋತ್ಸವದ ಆಚರಣೆ ತಾಲೂಕಿಗೆ ನಾವು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಕೂಡ ಇದೇ ರೀತಿ ನಾವು ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡಿದ್ದೀವಿ. ಇವತ್ತು ದಿವಸ ನಮ್ಮ ತಾಲೂಕಿನ ರಾಷ್ಟ್ರೀಯ ಹಬ್ಬದ ಸಮಿತಿಯ ವತಿಯಿಂದ ತಾಲೂಕು ಆಡಳಿತದ ವತಿಯಿಂದ ಭಗವಾನ್ ಬುದ್ಧರ ಜಯಂತ್ಯೋತ್ಸವವನ್ನು ನಮ್ಮ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಬುದ್ಧರು ಯಾವ ರೀತಿ ಅವರ ಜೀವನವನ್ನು ನಡೆಸ್ಕೊಂಡು ಹೋದರು, ಯಾವ ಸಂದೇಶವನ್ನು ನಮ್ಮ ಸಮಾಜಕ್ಕೆ ಕೊಟ್ಟರು ನಾವೆಲ್ಲರೂ ಕೂಡ ತಿಳಿದುಕೊಂಡು ನಾವು ಕೂಡ ಅವರ ಹಾದಿಯಲ್ಲೇ ಸಾಗಬೇಕು. ಇದರಲ್ಲಿ ಬುದ್ಧರ ಹಾದಿಯಲ್ಲಿ ಧ್ಯಾನದ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ನಮ್ಮೆಲ್ಲರ ತಲೆಯ ಸೂಚನೆಯಂತೆ ತುಂಬ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಇವತ್ತು ನೋಡಬಹುದು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂಥ ನಮ್ಮ ಪ್ರಕಾಶ್ ಅವರು ಕೂಡ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನಡೆಸಿಕೊಡ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಈ ದಿವಸ ನಮ್ಮ ತಾಲೂಕಿನಲ್ಲಿ ಎರಡನೇ ವರ್ಷ ನಾವು ರೀತಿಯಾದಂಥ ಧ್ಯಾನದ ಮೂಲಕ ಭಗವಾನ್ ಬುದ್ಧರ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾರೆ. ಅದರಿಂದ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಳೆದ ವರ್ಷ ಜನ ಸ್ವಲ್ಪ ಕಡಿಮೆ ಇತ್ತು, ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಎಲ್ಲ ನಮ್ಮ ತಾಯಂದಿರು ಯೋಗ ಕಾರ್ಯಕ್ರಮದಲ್ಲೂ ಕೂಡ ಈ ಮಾತನ್ನು ಹೇಳಿ ಈಗ ಯಾರು ತಾಳ್ಮೆ ಇಲ್ಲ, ಎಲ್ಲರೂ ಕೂಡ ಫಾಸ್ಟಾಗಿ ಆಗಬೇಕು, ವೇಗವಾಗಿ ಎಲ್ಲ ಕೂಡ ಆಗಬೇಕು. ಯಾವುದೇ ಕೆಲಸ ಇದ್ರೂ ಕೂಡ ಅತಿ ವೇಗವಾಗಿ ಆಗಬೇಕು, ಏನೇ ಮಾತನಾಡಬೇಕು ಕೂಡ ವೇಗ, ತಾಳ್ಮೆ ಇಲ್ಲ ಅಂತ ಒಂದು ಬದುಕನ್ನು ನಾವಲ್ಲಿ ಕೂಡ ಇವತ್ತು ಸಾಗಿಸ್ತಾ ಇದ್ದೀವಿ. ಅದರಿಂದ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಅವರ ಏನು ಈ ಜ್ಞಾನದ ಮೂಲಕ ಜೀವನವನ್ನು ಸಾಗಿಸುವಂಥ ಒಂದು ಪದ್ಧತಿಯ ವೇ ಆಫ್ ಲೈಫ್ ಅದನ್ನು ನಾವೆಲ್ಲರೂ ಕೂಡ ಇವತ್ತು ಪ್ರಸ್ತುತವಾಗಿ ಅಳವಡಿಸ್ಕೊಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ಒತ್ತಡ ಇದೆ ನಮ್ಮ ಮೇಲೆ. ಅದರಿಂದ ಈ ಒತ್ತಡದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಭಗವಾನ್ ಬುದ್ಧರ ಹಾದಿಯಲ್ಲಿ ಸಾಗಿದ್ರೆ ಮಾತ್ರ ಒಂದು ನೆಮ್ಮದಿಯ ಒಂದು ಆರೋಗ್ಯವಾದಂಥ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ನಾವು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಖಂಡಿತವಾಗಿ ಇವತ್ತು ಏನು ನಮ್ಮ ಪ್ರಕಾಶ್ ಅವರು ನಮ್ಮೆಲ್ಲರೂ ಕೂಡ ಮುಖ್ಯ ಭಾಷಣಕಾರರಾಗಿ ಬಂದು ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಭಗವಾನ್ ಬುದ್ಧರ ಸಂದೇಶವನ್ನು ಅವರೇನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ನಾವು ಪ್ರಾಮಾಣಿಕವಾಗಿ ಪಾಲಿಸುವಂಥ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗ್ತದೆ. ಆಗ ಮಾತ್ರ ನಾವೆಲ್ಲರೂ ಕೂಡ ಭಗವಾನ್ ಬುದ್ಧರ ಹಾದಿಯಲ್ಲಿ ಸಾಗಬೇಕಾಗ್ತದೆ ಅನ್ನೋದನ್ನು ಮೊದಲನೇ ನನಗೆ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ದಿನನಿತ್ಯ ನಾವು ಕನಿಷ್ಠ ಪಕ್ಷ ನಾವು ಅರ್ಧ ಗಂಟೆನಾದರೂ ಕೂತ್ಕೊಂಡಿದ್ದೀವಿ. ಒಂದು ಧ್ಯಾನದ ಮೂಲಕನಾಗಿರಲಿ, ಯೋಗ ಮೂಲಕನಾಗಿರಲಿ, ನಾವು ನಮ್ಮ ಏನು ಹೇಳೋದು ಧ್ಯಾನ ಅಂತಂದರೆ ಏನು ನಾವು ಧ್ಯಾನವನ್ನು ಮಾಡ್ತೀವಿ ಅದರಲ್ಲಿ ನಮ್ಮನ್ನು ನೋಡೋಣ, ನಮ್ಮ ಏನು ವ್ಯಕ್ತಿತ್ವ ಇದೆ, ನಾವು ಯಾವ ರೀತಿ ಜೀವನವನ್ನು ಸಾಗಿಸ್ತಿದ್ದೀವಿ, ನಾವು ಸರಿದಾರಿಗಳಿಗೋ ತಪ್ಪದಾರಿಗಳಿಗೋ ಯಾವ ರೀತಿ ನಮ್ಮನ್ನು ಸರಿಪಡಿಸ್ಕೊಂಡು ಅನ್ನೋದನ್ನು ನೋಡೋದೇ ಧ್ಯಾನ ಅನ್ನೋದನ್ನು ನಾವು ಹೇಳೋದು ತುಂಬ ಚೆನ್ನಾಗಿ ಹೇಳೋದು. ಅದನ್ನು ನಾವಲ್ಲಿ ಕೂಡ ದಿನನಿತ್ಯ ಮಾಡಬೇಕಾಗ್ತದೆ. ಆಗ ಮಾತ್ರ ನಮ್ಮ ಬದುಕು ಆರೋಗ್ಯಕರವಾಗಿರ್ತದೆ, ನೆಮ್ಮದಿಯಿಂದ ನಾವು ಜೀವನವನ್ನು ಸಾಗಿಸಿದಂಗೆ ಆಗ್ತದೆ. ಆದ್ದರಿಂದ ಇದನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ದಿನನಿತ್ಯ ಈ ಒಂದು ತತ್ವವನ್ನು ಪಾಲಿಸಿಕೊಂಡ್ರೆ ಮಾತ್ರ ನಿಜವಾದ ಗೌರವವನ್ನು ನಿಜವಾದ ಗೌರವ ಸಂಪಡೆನ ಅವ್ರ ಮಾಡೋಕ್ಕಾಗ್ತದೆ ಅನ್ನೋದನ್ನು ನಾನು ಹೇಳಿಕೆ ಬಯಸ್ತೇನೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.